ಹಾಯ್ ಎಲ್ವೂ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಈ ಕಡೆ ಬಂದದ್ದಾಯಿತು ನಮ್ಮೆಲ್ಲರ ಅಪ್ಪು. ಆದರೆ ಗೌರಿಗೆ ಆ ವಿಷಯ ತಿಳಿತಾ ಅದಕ್ಕೂ ಮುನ್ನ ಇಲ್ಲಿ ಹೋಗಿದ್ದಂತಹ ಅರ್ಜುನ ಹಾಗೆ ಅಮ್ಮಂಗೆ ಅಲ್ಲಿ ಮಗ ಇಲ್ಲ ಅನ್ನೋ ಸತ್ಯ ಗೊತ್ತಾಗೋಯ್ತಾ. ಏನಾಗ್ತದ ಆತಂಕ ಪಟ್ಕೊಂಡಿದ್ದು ಯಾಕೆ ಇಲ್ಲಿ ಅಪ್ಪು, ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಏನೋ ಅಂದ್ಕೊಂಡ್ರೆ ಇನ್ನೇನೋ ಆಗತ್ತೆ. ಇಲ್ಲಿ ಅಪ್ಪು ಯಾವುದೇ ಕಾರಣಕ್ಕೂ ಕೂಡ ನೋವಾಗಬಾರ್ದು ಅಂತ ಗೌರಿನ ಕಾಪಾಡ್ತಾರೆ ರೌಡಿಗಳಿಂದ. ಆದರೆ ಅದರ ಅರಿವೇ ಇಲ್ಲದೆ ಇರ್ತಕ್ಕಂಥ ಇಲ್ಲಿ ಗೌರಿಗೆ ಅವಮಾನ ಆಗತ್ತೆ. ತಪ್ಪು ಮಾಡಿದ್ರು ತಪ್ಪಿಗೆ ಅಲ್ಲಿ ತುಂಬಾ ಬಯಸ್ಕೊಂಡ್ಬಿಡ್ತಾಳೆ ಪ್ರಿನ್ಸಿಪಲಿಂದ. ಇದರಿಂದಾಗಿ ಅವಳು ತುಂಬಾ ಘಾಸಿಗೊಳಗಾಗ್ತಾಳೆ, ನೊಂದ್ಕೋತಾಳೆ ಕೂಡ. ಏನಪ್ಪ, ನಾನು ಏನೂ ಕೂಡ ತಪ್ಪು ಮಾಡದೇ ಇದ್ರೂ ಕೂಡ ನಾನು ಎಲ್ಲದಕ್ಕೂ ಕೂಡ ತಲೆ ಕೊಡಬೇಕಾಗಿದ್ಯಲ್ಲ, ಯಾಕೆ ನನ್ನ ಬದುಕಲ್ಲಿ ಈ ರೀತಿ ಆಗ್ತದೆ ಅಂತ ತಪ್ಪು ನಾನು ಏನು ಮಾಡಿದ್ದೀನಿ ಎಲ್ಲವೂ ಕೂಡ ನನಗೆ ಯಾಕೆ ಬರ್ತಿದೆ, ನನಗೇನ ಎಲ್ಲ ಹೆಣ್ಮಕ್ಳುಗಳು ಕೂಡ ಇದೇ ರೀತಿ ಅನುಭವಿಸ್ತಾರೆ ಅಂತ ಅನಿಸುತ್ತೆ. ಯಾಕೆ ದೇವ್ರೆ ಇಂಥ ಕೆಲಸ ಮಾಡ್ತಿದ್ಯಾ ಅಂಥದ್ದು ನಾನು ಏನು ಮಾಡಿದ್ದೀನಿ, ನಾನು ಏನು ಮಾಡಿಲ್ಲ ಅಂದರೂ ಕೂಡ ಯಾಕೆ ಇಂಥದ್ದು ನೋವನ್ನು ನನಗೆ ಕೊಡ್ತಾ ಇದೆಯಾ. ನಾನಿಲ್ಲಿ ಒಂಟಿ ಆಗಿದ್ದೀನಿ. ಮನೇಲಿ ಇದ್ದಿದ್ರೆ ಅಪ್ಪ ಅಜ್ಜಿ ತಾತ ಎಲ್ಲರೂ ಕೂಡ ಇರ್ತಿದ್ರು. ಊರಿಂದ ಬೇರೆ ಕಡೆ ಬಂದು ನಿಲ್ಲಿಸಿದ್ರು ಕೂಡ ಇಷ್ಟೆಲ್ಲ ನೋವು ಆಗ್ತಿದೆ. ಯಾರಿದ್ದಾರೆ ನನಗೆ ಸಮಾಧಾನ ಮಾಡಲಿಕ್ಕೆ, ನಾನು ಒಂಟಿ ಆಗಿಬಿಟ್ಟಿದ್ದೀನಿ ಅಂತ ಫೀಲ್ ಮಾಡ್ಕೋತಿದ್ದಾಳೆ. ಇದರಿಂದ ಹಿಂದೆ ನಿಂತ್ಕೊಂಡು ಕೇಳಿಸ್ಕೊತಿದ್ದಾನೆ ಅಪ್ಪು. ಅಯ್ಯೋ, ನನಗೆ ಏನೇ ಮಾಡಿದ್ರು ಕೂಡ ಗೌರಿಗೆ ಕೆಟ್ಟದೇ ಆಗ್ತದೆ ನೊಂದ್ಕೊತಿದ್ದಾಳೆ ಗೌರಿ. ಈಗಲೂ ಕೂಡ ಗೌರಿಗೆ ನನ್ನಿಂದಾನೇ ಇಷ್ಟೆಲ್ಲ ನೋವಾಗಿದ್ದು. ನಾನಾ ರೀತಿ ಅವ್ರಿಗೆ ಹೊಡೆದೇ ಇದ್ದಿದ್ರೆ ಈ ರೀತಿ ಗೌರಿಗೆ ನೋವು ಆಗ್ತಿರ್ಲಿಲ್ಲ. ಆದರೆ ಗೌರಿ ಯಾವತ್ತೂ ಕೂಡ ಕಣ್ಣೀರು ಹಾಕಬಾರ್ದು, ಗೌರಿಗೆ ಸಂಕಟ ಆಗಬಾರ್ದು. ಅವಳು ಯಾವತ್ತೂ ಕೂಡ ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು, ಅವಳಿಗೇನೂ ಕೂಡ ನೋವು ಆಗಬಾರ್ದು. ಆ ರೀತಿ ನಾನು ನೋಡ್ಕೋತೀನಿ. ಜೊತೆಗೆ ಈ 3 ತಿಂಗಳು ಒಳಗಡೆ ಅವಳಿಗೆ ನನ್ನ ಮೇಲೆ ಪ್ರೀತಿ ಬರಬೇಕು, ಆ ರೀತಿ ನಾನು ಮಾಡ್ತೀನಿ ಅಂತ ಹೇಳಿ ಶಪಥ ಮಾಡ್ತಿದ್ದಾನೆ. ಜೊತೆಗೆ ಗೌರಿ ಕಣ್ಣಲ್ಲಿ ಒಂದು ತೊಟ್ಟದ ಕಣ್ಣೀರು ಹಾಕ್ತಿರೋ ಹಾಗೆ ನಾನು ನೋಡ್ಕೋತೀನಿ ಅಂತ ತನಗೆ ತಾನೇ ಅನ್ಕೋತಾನೆ ಇಲ್ಲಿ ಅಪ್ಪು. ತದನಂತರ ಇತ್ತ ಕಡೆ ಬಂದರೆ ಅರ್ಜುನ ಮತ್ತು ಅವರಮ್ಮ 1 ಗಂಟೆಲಿ ಬರ್ಬೋದು ಅಂತ ತುಂಬ ಕಾದು ಸಾಕಾಗಿದೆ. ಇನ್ನೂ ಎಷ್ಟೊತ್ತು ಕಾಯಬೇಕು ನೀವು, 1 ಗಂಟೆ ಅಂತ ಹೇಳಿದ್ರು ಇನ್ನೂ ಕೂಡ ಬರಲೇ ಇಲ್ಲ. ನಾವು ಊರಿಗೆ ಹೋಗಬೇಕಾಗಿದೆ. ಏನಿದು ನಾಟಕ ಮಾಡ್ತಿದ್ರ, ಸುಳ್ಳು ಹೇಳ್ತಿದ್ರ ಏನು ಅಂತ ಫುಲ್ ರೂಫ್ ಆಗ್ತದಾಳೆ ಇಲ್ಲಿ ಅರ್ಚನಾ. ಅದರಿಂದಾಗಿ ಇರಮ್ಮ 1 ನಿಮಿಷ ಕಾಲ್ ಮಾಡ್ತೀನಿ ಅಂತ ಹೇಳಿ ಒಬ್ರಿಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಇಲ್ಲಿ ನಿನ್ನ ಜೊತೆ ಇಬ್ಬರು ಹುಡುಗರನ್ನ ಕಳಿಸ್ಕೊಟ್ಟಿದ್ನಲ್ವ, ಅದರಲ್ಲಿ ಶಂಕರ ಅನ್ನೋರು ಮನೆಯವ್ರು ಮಾತಾಡ್ತಾರೆ, ನೀನೇ ಅವ್ರ ಜೊತೆ ಮಾತನಾಡ್ಬಿಡಪ್ಪ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಅರ್ಚನಂಗೆ ಕಾಲ್ ಕೊಡ್ತಾರೆ. ಇಲ್ಲಿ ಅಮ್ಮ ಕಾಲ್ ತಗೊಳಕ್ಕೆ ಹೋಗ್ತಾರೆ, ಬಟ್ ಅರ್ಚನನೇ ಕಾಲ್ ಇಸ್ಕೊಂಡ್ಬಿಡ್ತಾಳೆ. ಅಲ್ಲಿ ನಮ್ಮ ಅಣ್ಣ ಇದ್ದಾನೆ, ನಾನು ಅವ್ನ ತಂಗಿ ಅರ್ಚನಾ ಮಾತಾಡ್ತಿರೋದು, ದಯವಿಟ್ಟು ನನಗೆ ಫೋನ್ ಕೊಡ್ತೀರಾ ಅಂತ ಕೇಳ್ತಿದ್ರೆ ಈ ಕಡೆ ಆ ಕಡೆಯಿಂದ ಅದು ನೋಡಮ್ಮ, ನಾನು ಹೊರಗಡೆ ಬಂದಿದ್ದೀನಿ, ಗಾಡಿ ಕೆಟ್ಟೋಯ್ತು, ಹಾಗಾಗಿ ನಾನು ಇಲ್ಲಿ ಗಾಡಿ ರಿಪೇರಿ ಮಾಡಿಸ್ಕೊಂಡು ಹೋಗಿ ಬಂದಿದ್ದೀನಿ. ನಿಮ್ಮ ಅಣ್ಣ ಆ ಕಡೆ ಇದ್ದಾರೆ, ಇಲ್ಲಿಲ್ಲ ಅವರು ನನ್ನ ಜೊತೆ ಅಂತ ಹೇಳ್ತಾರೆ. ಎಷ್ಟೊತ್ತಾಗುತ್ತೆ ಬರುವುದು ಅಂದಾಗ ಗಾಡಿಯೆಲ್ಲ ರೆಡಿ ಮಾಡಿಸಿ ನಾನು ಅಲ್ಲಿಗೆ ಹೋಗಿ ಅವ್ರನ್ನ ಕರ್ಕೊಂಡು ಬರೋಷ್ಟರಲ್ಲಿ ಒಂದಿನ ಕಳೆದೋಗುತ್ತಮ್ಮ ಅಂತ ಹೇಳ್ತಾರೆ. ಸರಿ ಆಯಿತು, ಇನ್ನೇನು ಮಾಡೋದು ಅಂತ ಅರ್ಜುನ ಅನ್ಕೋತಾಳೆ. ಜೊತೆಗೆ ನಾವು ಇನ್ನು ಹೊರಡ್ತೀವಿ, ತುಂಬಾ ಥ್ಯಾಂಕ್ಸ್, ನನ್ನ ಮಗ ಹೇಗಿದ್ದಾನೆ ಏನು ಅಂತ ಹೇಳಿದ್ದಕ್ಕೆ. ಈ ಒಂದು ಬಾಕ್ಸನ್ನು ನನ್ನ ಮಗಂಗೆ ಕೊಟ್ಬಿಡಿ, ಅದು ದೇವ್ರ ಪ್ರಸಾದ, ಅವ್ನು ತೊಗೋಬೇಕು, ಜೊತೆಗೆ ಅದನ್ನು ನೀವು ಕೂಡ ತೊಗೊಳ್ಳಿ ಅಂತ ಹೇಳಿ ಇಲ್ಲಿ ಅರ್ಚನಾ ಮತ್ತು ಅವರಮ್ಮ ಮಂಗಳಮ್ಮ ಇಬ್ಬರು ಕೂಡ ಹೊರಟ್ರೆ ಆ ಕಡೆ ಮನೆಯಲ್ಲಿ ಖಂಡಿತ ಅರ್ಚನಾ ಹೋಗಿದ್ದಾಳೆ. ಅವಳು ಸುಮ್ಮನೆ ಏನು ಮಾಡದೆ ಇರ್ತಾಳೆ, ಖಂಡಿತ ಅವಳು ಕಿತಾಪತಿ ಮಾಡೋಳೆ. ಅಣ್ಣ ಎಲ್ಲಿ ಹೋಗಿದ್ದಾನೆ ಅನ್ನೋದನ್ನು ಕಂಡುಹಿಡಿಯೋಕ್ಕೆ ಹೋಗಿದ್ದಾಳೆ ಅಂತ ಅಲ್ಲಿ ಅರ್ಚನಾ ಅತ್ತೆ ಮಗಳು ಒಬ್ಳು ಮಾತಾಡ್ತಿದ್ರೆ, ಇನ್ನೊಂದು ಹುಡುಗಿ ಒಳ್ಳೆ ಹುಡುಗಿ ಹೋಗಿದೆ, ಏನಪ್ಪ ಮಾಡೋದು, ಅಣ್ಣ ಸಿಕ್ಕಾಕೊಂಡ್ಬಿಟ್ರೆ. ಇಲ್ಲಿ ಅರ್ಚನಾ ಅತ್ತೆನ ಕರ್ಕೊಂಡು ಹೋಗಿದ್ದಾಳೆ. ಏನು ಮಾಡೋದು, ಮೊದಲು ಅಣ್ಣಂಗೆ ಕಾಲ್ ಮಾಡಬೇಕು ಅಂತ ಪದೇ ಕಾಲ್ ಮಾಡ್ತಿದ್ದಾಳೆ. ಇಲ್ಲಿ ಕಾಲ್ ಪಿಕ್ ಮಾಡ್ತಿಲ್ಲ ಇಲ್ಲಿ ಅಪ್ಪು ಫ್ರೆಂಡ್ ಕೂಡ ಅಪ್ಪು ಕೂಡ. ತದನಂತರ ಏನು ಮಾಡೋದು ಅಂತ ಅಂದ್ಕೊಂಡಿದೆ. ಇಲ್ಲಿ ಆಕಾಶನ ನೋಡ್ತಾ ಇದ್ದಾಳೆ ಈ ಕಡೆ ಗೌರಿ. ಜೊತೆಗೆ ಅಪ್ಪು ಮತ್ತು ಅವ್ರ ಫ್ರೆಂಡ್ ಇಬ್ಬರನ್ನ ಕೂಡ ಆಟೋ ಡ್ರೈವರ್ ಕರ್ಕೊಂಡು ಬಂದು, ನೀವು ಹೇಳಿರುವ ಅಡ್ರೆಸ್ಗೆ ಇಲ್ಲಿಂದ ಹೋಗ್ಬೋದು, ಹಾಗೆ ಹೋದರೆ 1 ವೇ ಡಬಲ್ ರೋಡು ತುಂಬ ದೂರ ಆಗಿಬಿಡುತ್ತೆ, 1 ವೇ ಆಗಿದೆ, ಹಾಗಾಗಿ ನೀವು ಇಲ್ಲಿಂದ ನಡ್ಕೊಂಡು ಹೋದರೆ ತುಂಬ ಬೇಗ ನೀವು ಅಂದ್ಕೊಂಡಿರೋ ಜಾಗ ಸಿಕ್ಬಿಡುತ್ತೆ ಅಂದಾಗ ಏನೂ ಅನ್ಕೋಬೇಡಿ ಅಂತ ಹೇಳ್ತಾರೆ. ಅಯ್ಯೋ ಅದಕ್ಕೆ ಏನಂತ ಇಲ್ಲಿ ತನಕ ಕರ್ಕೊಂಡು ಬಂದರೆ ಅಲ್ವಾ, ತುಂಬಾ ಖುಷಿ ಆಗ್ತದೆ ಅಂತ ಹೇಳ್ತಾರೆ ಇಲ್ಲಿ ಅಪ್ಪು ಮತ್ತು ಅಪ್ಪು ಸ್ನೇಹಿತರು. ನಂತರ ಈ ಕಡೆ ಅಪ್ಪು ಹೋಗ್ತಿದ್ರೆ ಈ ಕಡೆ ಕಾಲ್ ಬಂದಿರೋದನ್ನು ನೋಡಿ ತುಂಬ ಗಾಬರಿ ಆಗಿಬಿಡ್ತಾನೆ. ಈ ಕಡೆ ಅಪ್ಪು ಫ್ರೆಂಡ್ ಜೊತೆಗೆ ಮತ್ತೆ ಕಾಲ್ ಮಾಡ್ತಾನೆ. ಯಾಕೆ ಏನು ಕಾಲ್ ಮಾಡಿದ್ದು ಅಂತಕ, ಇಲ್ಲಿ ಅನಾಹುತ ಆಗಿಬಿಟ್ಟಿದೆ ಅಂತಕ, ಮಂಗಳಮ್ಮಂಗೆ ಏನಾರು ಆಯಿತಾ, ಚೆನ್ನಾಗಿದ್ದಾರಲ್ವ ಮಂಗಳಮ್ಮ ಅಂತಕ. ಅಯ್ಯೋ ಅತ್ತೆಗೆ ಏನೂ ಆಗಿಲ್ಲ. ಆದರೆ ಇಲ್ಲಿ ಅರ್ಚನಾ ಅತ್ತೆನ ಕರ್ಕೊಂಡು ನೀವು ಫಿಶ್ ಹೇಳಿದ್ರಲ್ವ, ಮಂಗ್ಳೂರಿಗೆ ಹೋಗಿದ್ದಾಳೆ, ಕೆಲಸ ಮಾಡ್ತಿದ್ದೀರಾ ಅಂತ ಹೇಳಿದ ಜಾಗಕ್ಕೆ ಏನಾದರೂ ಅಲ್ಲಿ ಹೋದರೆ ನೀವು ಕೆಲಸ ಮಾಡ್ತಿಲ್ಲ, ಬೆಂಗಳೂರಿಗೆ ಹೋಗ್ತೀರಾ ಅನ್ನೋ ವಿಷಯ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತಿದ್ರೆ ತಕ್ಷಣ ಗಾಬರಿ ಆಗಿಬಿಡ್ತಾರೆ. ಏನು ಮಾಡೋದು ಏನು ಅಂತ ಗೊತ್ತಾಗ್ತಾನೆ ಇಲ್ಲ. ಆದರೆ ಇಲ್ಲಿ
ಅಪ್ಪುವಿನ ಅತ್ತೆ ಮಾತ್ರ ಕನಸು ಕಾಣ್ತಿದ್ದಾರೆ, ಅಲ್ಲಿ ಅಪ್ಪು ಚೆನ್ನಾಗಿ ದುಡ್ಕೊಂಡು ಬರ್ತಾನೆ, ದುಡ್ಡು ತಂದು ಕೊಡ್ತಾನೆ, ದೊಡ್ಡದಾಗಿ ನಾನು ಫಿಶ್ ಅಂಗಡಿ ಓಪನ್ ಮಾಡ್ತೀನಿ, ವೆರೈಟಿ ಆಫ್ ಫಿಶ್ ಓಪನ್ ಮಾಡ್ತೀನಿ, ಚೆನ್ನಾಗಿ ಸಂಪಾದನೆ ಮಾಡ್ತೀನಿ, ಬೆಳಿತೀನಿ, ಹಾಗೆ ಹೀಗೆ ಅಂತ ಅಂದ್ಕೊಂಡು ಇವಾಗ ಫಿಶ್ ಮಾಡ್ತೀನಿ. ಯಾವ ಅತ್ತೆ ಅಕ್ಕ ಬಂದು ಕೇಳಿದ್ರು ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ, ನಮಗೆ ಮಾತ್ರ ಅದು ಯಾರಿಗೂ ಕೊಡುವುದಿಲ್ಲ ಅಂತ ಅಂದ್ಕೊಂಡಿದ್ದೆ. ಈ ಕಡೆ ಮಗಳಲ್ಲಿ ಅಂತ ಹುಡುಕ್ತಿದ್ದಾರೆ, ಬಟ್ ಅವಳು ಆಲ್ರೆಡಿ ಅಣ್ಣನ ಎಚ್ಚರಿಸೋಕೆ ಅಂತ ರೂಮ್ಗೆ ಹೋಗಿದ್ದಾಳೆ. ತದನಂತರ ಇಲ್ಲಿ ಗೌರಿ ಮಲ್ಲಿಗೆ ಇಲ್ಲ, ನೀನು ಚಂದಮಾಮನೇ ಇರುವುದು ಅಂತ ಚಂದಮಾಮನ ನೋಡ್ತಾ ಮಾತಾಡ್ತಿದ್ರೆ, ಈ ಕಡೆ ಶಂಕರ ಅಂದರೆ ಅಪ್ಪು ಕೂಡ ರೋಡು ದಾರಿಯಲ್ಲಿ ಚಂದ್ರು ನೋಡಿದೆ, ನನ್ನನ್ನೇ ನೋಡ್ತಾ ಇದೆಯಾ, ನನಗೇನು ಮಾಡ್ತಿದ್ದೀನೋ ನನಗೂ ಕೂಡ ಗೊತ್ತಿದೆ, ಅದು ಯಾವುದು ಕೂಡ ಸರಿ ಇಲ್ಲ ಅಂತ. ಇವತ್ತು ಪಾಪ ಗೌರಿಯಲ್ಲಿದ್ದಾಳೆ ಅಂದರೆ ಅದಕ್ಕೆ ನಾನೇ ಕಾರಣ. ಅವತ್ತು ನಾನು ಅವ್ರ ಮನೆಗೆ ಹೋಗ್ತಾ ಇದ್ದರೆ ಗೌರಿಯಲ್ಲಿ ತನಕ ಬರ್ತಿರ್ಲಿಲ್ಲ, ಅವಳು ತನ್ನ ಅಪ್ಪ ಅಮ್ಮನ ಜೊತೆ ಚೆನ್ನಾಗಿರ್ತಿದ್ಲು, ಒಂಟಿ ಜೀವನ ಅನುಭವಿಸ್ಬೇಕಾಗಿರಲಿಲ್ಲ, ಒಂದು ಜೊತೆಯಾಗಿ ಒಂದು ಮಾನಸಿಕವಾಗಿ ಶಕ್ತಿ ಇರ್ತಾ ಇತ್ತು. ಆದರೆ ನನಗೆ ಗೊತ್ತಿದೆ ನಾನು ಅವಳನ್ನ ಚೆನ್ನಾಗಿ ನೋಡ್ಕೊಳಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಅವಳಿಗೆ ನಾನು ಪ್ರೀತಿ ಬರೋ ಹಾಗೆ ನನ್ನ ಮೇಲೆ ಮಾಡಲೇಬೇಕು, ನನ್ನಿಂದ ಕೈಲಾದಷ್ಟು ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೇಬೇಕು. ಜೊತೆಗೆ ನನಗೆ ಇಬ್ಬರು ಹೀಗೆ ಪ್ರೀತಿ ಮಾಡ್ತೀವ ಇಲ್ವಾ ಕೊನೆ ತನಕ ಗೊತ್ತಿಲ್ಲ, ಆದರೆ ಸ್ನೇಹ ಅಂತೂ ಉಳಿಸ್ಕೊಡಿ. ಯಾಕಂದರೆ ಗೌರಿ ನನಗೆ ತುಂಬ ಒಳ್ಳೆ ಸ್ನೇಹಿತೆ ಹೇಳ್ದು, ತುಂಬ ಒಳ್ಳೆ ಹುಡುಗಿ ಮಂಗಳಮ್ ಅಂತಾರೆ, ಅವಳು ಯಾವತ್ತೂ ಚೆನ್ನಾಗಿರಬೇಕು ಅಂತಲೇ ಆಸೆ ಬಯಸ್ತೀನಿ ನಾನು. ಯಾವತ್ತೂ ಕೂಡ ಗೌರಿ ಚೆನ್ನಾಗಿರಬೇಕು, ಆಕೆ ತುಂಬ ಒಳ್ಳೆ ಹುಡುಗಿ, ಯಾವಾಗಲೂ ಖುಷಿಯಿಂದ ನಗ್ತಾ ಇರಬೇಕು. ದೇವ್ರೆ ಆ ಶಕ್ತಿ ಕೊಡು, ನನ್ನ ಅವಳ ಪ್ರೀತಿನ ಕಳಿಸುವಾಗ ಮಾಡು ಅಂತ ಹೇಳಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ದಾರೆ. ಇಲ್ಲಿ ಅಪ್ಪು ಆ ಕಡೆ ಮಲ್ಲಿಗೆ ಇಲ್ಲ, ಚಂದಮಾಮ ನೀನೇ ಇರುವುದು, ನಾನು ಮನೇಲಿ ಇದ್ದಿದ್ರೆ ಹೇಗಿರ್ತಿತ್ತಲ್ವ, ಆದರೆ ಅಮ್ಮ ಇದ್ದಿದ್ರೆ ಈ ರೀತಿ ನನ್ನ ಒಮ್ಮೆಲೆ ಮನೆಯಿಂದ ಆಚೆ ಕಳಿಸ್ಬಿಡ್ತಿದ್ಲ. ಇಲ್ಲಿ ಅಪ್ಪುದು ತಪ್ಪಿರೋದು, ನನ್ನ ಮಗಳೇ ಯಾಕೆ ಆಚೆ ಹೋಗಬೇಕು ಅಂತ ಕೇಳ್ತಿದ್ರು, ಆದರೆ ಅಪ್ಪ ಏನೂ ಯೋಚನೆ ಮಾಡ್ದೆ ನನ್ನನ್ನು ಕಳಿಸ್ಕೊಟ್ಬಿಟ್ರು. ಇದು ದೂರದ ಊರಿಗೆ ಬಂದಿದ್ದೀನಿ, ಈ ಒಂದು ಊರಿಗೆ ನಾನು ಅಡ್ಜಸ್ಟ್ ಆಗಲೇಬೇಕಾಗಿದೆ, ಅಡ್ಜಸ್ಟ್ ಆಗ್ತೀನಿ ಕೂಡ. ಹೊಸ ಬದುಕು, ಹೊಸ ಜೀವನ. ಖಂಡಿತ ಅಪ್ಪು ಅವತ್ತು ಮಾಡಿದ್ದು ತಪ್ಪಾಗಿದೆ, ಅವನು ಯಾವ ಪರಿಸ್ಥಿತಿಯಲ್ಲಿ ಆ ರೀತಿ ಮಾಡಿದ್ನೋ ನನಗಂತೂ ಗೊತ್ತಿಲ್ಲ, ಅವನು ನನ್ನನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ನೋ ಇಲ್ವೋ ಅಂತಲೂ ಗೊತ್ತಿಲ್ಲ, ಆದರೆ ಏನೋ ಒಮ್ಮೆಲೆ ತಪ್ಪು ಮಾಡಿಬಿಡ್ತಾನೆ. ಆದರೆ ಅವನು ತುಂಬ ಒಳ್ಳೆಯ ಹುಡುಗ, ಅವನ ಸ್ನೇಹ ನನಗೆ ಬೇಕು, ಮತ್ತು ನನಗೆ ಅವನ ಸ್ನೇಹನ ವಾಪಸ್ ಕೊಡಿಸ್ಕೊಡು ಚಂದಮಾಮ ಅಂತ ಹೇಳಿ ಚಂದಮಾಮನ ಜೊತೆ ಮಾತಾಡ್ತಾ ಹಾಗೆ ಮಲ್ಕೊಂಡ್ಬಿಡ್ತಾಳೆ. ಇಲ್ಲಿ ಗೌರಿ ಮತ್ತು ಅಪ್ಪು ಇಬ್ರಿಗೂ ಕೂಡ ಇಬ್ಬರ ಸ್ನೇಹ ಕೂಡ ಮುಖ್ಯ, ಯಾಕಂದರೆ ಇಬ್ರಿಗೂ ಗೊತ್ತು ಇಬ್ಬರು ತುಂಬ ಒಳ್ಳೆಯವರು ಅಂತ. ಆದರೆ ಇಲ್ಲಿ ಗೌರಿಗೆ ಇದಕ್ಕೆಲ್ಲ ಕಾರಣ ಅಪ್ಪನೇ, ಅಪ್ಪು ಈ ರೀತಿ ಆಡೋದಕ್ಕೆ ಕಾರಣ ಅಪ್ಪನೇ ಅನ್ನೋ ಸತ್ಯ ಗೊತ್ತಿಲ್ಲ. ಒಮ್ಮೆಲೆ ಆ ಸತ್ಯ ಗೊತ್ತಾದರೆ ಇಲ್ಲಿ ಹೇಗಾಗ್ಬೋದು ಅನ್ನೋದನ್ನು ಊಹಿಸ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ. ಅದೇ ರೀತಿ ಇಲ್ಲಿ ಅಪ್ಪುಗೂ ಕೂಡ ತನ್ನ ಅಮ್ಮನ ಉಳಿಸ್ಕೋಬೇಕು, ಜೊತೆಗೆ ಅವಳ ಸ್ನೇಹನ ಕೂಡ ಉಳಿಸ್ಕೋಬೇಕು. ಅದರ ನಡುವೆ ಅವರ ಅಪ್ಪ ಹಾಕಿದ ಒಂದು ಟಾಸ್ಕಲ್ಲಿ ಕೂಡ ಗೆಲ್ಲಬೇಕು. 3 ತಿಂಗಳಲ್ಲಿ ಗೌರಿ ಪ್ರೀತಿನ ಗಳಿಸ್ಕೋಬೇಕು. ಅವಳ ಮನೆ ಮುಂದೆನೇ ಬಂದು ಅಪ್ಪು ನಿಂತ್ಕೊಂಡಿದ್ದಾರೆ. ಹಾಗಿದ್ರೆ ಇಲ್ಲಿ ಅಪ್ಪು ಅಂತ ಕೆಲಸ ಮಾಡೋದಿಲ್ಲ, ಈಗ ಬುದ್ಧಿ ಕಲ್ತಿರ್ತಾನೆ, ಒಳ್ಳೆಯವನಾಗಿರ್ತಾನೆ, ಯಾವುದೋ ಕೆಟ್ಟ ಪರಿಸ್ಥಿತಿಗೆ ಆ ರೀತಿ ಮಾಡಿದ್ದಾನೆ ಅಂತ ಅಂದ್ಕೊಂಡಿದ್ದಾಳೆ. ಒಮ್ಮೆ ಏನಾದರೂ ಅವಳ ಕಣ್ಣು ಮುಂದೆ ಏನಾದರೂ ಅಪ್ಪು ಕಾಣಿಸ್ಕೊಂಡ್ರೆ ಅವಳ ಕತೆ ಏನಾಗಬೇಡ, ನುಚ್ಚುನೂರು ಆಗಿಬಿಡುತ್ತೆ ಅವಳ ನಂಬಿಕೆ. ಯಾಕಂದರೆ ಅವಳು ಅಪ್ಪು ಸ್ನೇಹನ ಇನ್ನೂ ಕೂಡ ಬಯಸ್ತಿದ್ದಾಳೆ. ಹಾಗಿದ್ರೆ ಅಲ್ಲಿ ಅರ್ಚನಂಗಂತೂ ಇನ್ನೂ ಕೂಡ ಕನ್ಫ್ಯೂಷನ್ ಇದೆ, ಅಣ್ಣನ ಭೇಟಿ ಮಾಡಲಿಲ್ಲ. ಹಾಗಿದ್ರೆ ಮಂಗಳಮ್ಮಂಗೆ ತನ್ನ ಮಗ ಕೆಲಸ ಮಾಡ್ತಿದ್ದಾನೆ ಅಲ್ಲೋ ಅಂತ ಅಂದ್ಕೊಂಡಿದ್ದಾರೆ. ಹಾಗಿದ್ರೆ ಅಲ್ಲಿ ಫಿಶ್ ಓನರ್ ಕೂಡ ಇಲ್ಲಿ ಊರಿನ ಒಡೆಯನಿಗೆ ಅಂದರೆ ಗೌರಿ ತಂದೆಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅನಿಸುತ್ತೆ. ಹಾಗಾಗಿ ಎಲ್ಲವನ್ನ ಕೂಡ ಆಲ್ರೆಡಿ ಸೆಟ್ಟನ್ನ ಮಾಡ್ತಾರೆ. ಹಾಗಾಗಿ ಅರ್ಚನಾ ಮತ್ತು ಮಂಗಳಮ್ಮ ಅವ್ರ ಮುಂದೆ ಅಲ್ಲಿ ಶಂಕರ ಅಂದರೆ ಅಪ್ಪು ಸಿಕ್ಕಾಕೊಳ್ಳಿಲ್ಲ. ಹಾಗಿದ್ರೆ ಮುಂದೆ ಏನಾಗಿದೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ.